ಸರ್ ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ದೀರಿ ಸರ್? ಎಷ್ಟು ಬಾರಿ ಆಗಿದ್ರೆ ಅಪೋಸಿಷನ್ ಲೀಡರ್ ಸರ್? ನಾವು ವಿಶ್ವಾಸ ಇದೆ ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್ 5 ವರ್ಷ. 5 ವರ್ಷ ಇದ್ದೆ. ಅಲ್ಲಲ್ಲಪ್ಪ ಒಂದೇ ನಿಮಿಷ. ಹೋದ್ ಸರಿ 5 ವರ್ಷ ಕೊಟ್ಟಿದ್ರು ಸರ್. ನಮ್ಗೆ ಗೊತ್ತು ಕರೆಕ್ಟ್ ಆಗಿ 5 ವರ್ಷ ಕೊಟ್ಟಿದ್ರು. ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ 2.5 ವರ್ಷ ಕೊಟ್ಟಿರ್ಬೇಕು ನೋಡಿ. ಇಲ್ಲ ಮಾಡಿ ಅಲ್ಲಿ ಲಾ ಮಿನಿಸ್ಟರ್ ಕೇಳಿ ಸರ್. ನೀನಿದ್ದ? ಹೌದು ಸರ್. ನೀವು ಡೆಲ್ಲಿಯಲ್ಲಿ ಎಕ್ತಾ ಇದ್ದಂಗೆ 2 ಫ್ಲೈಟ್ ಎಕ್ತಾ ಇದ್ದಂಗೆ ನನಗೆ ಫೋನ್ ಬರ್ತಾ ಇತ್ತು. ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ. ಏನೇನಾಯ್ತು 2.5 ವರ್ಷ ಅಶೋಕ್ ಅವರು ಸರಿ ಮಾಡಗಳಿ ಅಷ್ಟೇ. ಸರಿ ಮಾಡಗಳಿ. ನಾವೆಲ್ಲ ಸರಿಯಾಗಿದ್ದೀವಿ. ಇಲ್ಲ ಸರ್ ಅಶೋಕ್ ಅವರೇ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟಿದೆ ಸರ್. ಬರವಣಿಗೆ ತಪ್ಪಾಗ್ಬಿಟ್ಟಿದೆ. ಸ್ವಲ್ಪ ಬರವಣಿಗೆ ಜಾರಕಿಹೊಳಿ ಅವರ ಮನೆಯಲ್ಲಿ ಮೀಟಿಂಗ್ ಆಯ್ತು. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ. ನಾನು 5 ವರ್ಷ ತುಂಬಿಸಿದ್ದೀನಿ. ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇದೇ ಸಮಸ್ಯೆ ಇಲ್ಲೇ ಸಮಸ್ಯೆ ಇರೋದು. ಎಲ್ಲೂ ಸಮಸ್ಯೆ ಇಲ್ಲ. ಜಾತಕದಲ್ಲಿ ಸಮಸ್ಯೆ ಇದೆ. ಸಮಸ್ಯೆ ಸರಿ ಇಲ್ಲ. ಜಾತಕನೇ ಸರಿ ಇಲ್ಲ. ಸರ್ ಒಂದ್ ನಿಮಿಷ ಸರ್. ಮೊದಲು ಅಂದ್ರೆ ನೀವು ಹೆಂಗೆ ಬದಲಾಗ್ತಾ ಇದ್ದೀರಿ ಅಂತ ಒಂದೇ ನಿಮಿಷ. ಮೊದಲು ನಾನೇ ಮುಖ್ಯಮಂತ್ರಿ ಅಂದ್ರಿ, ಆಮೇಲೆ ಹೈಕಮಾಂಡ್ ನಿರ್ಧಾರ ಮಾಡೋದಲ್ಲ ಶಾಸಕರು ನಿರ್ಧಾರ ಮಾಡೋದು ಅಂದ್ರಿ, ಈಗ ನಾವು ಅಂತಂದ್ರಿ, ನಾನೇ ಇಂದ ನಾವು ಬಂದ್ರಿ, ಶಾಸಕರಿಂದ ಹೈಕಮಾಂಡಿಗೆ ಬಂದ್ರಿ. ಒಂದು ಕೋಳಿ ಸಾಲ ಬದಲಾವಣೆ ಮಾಡೋದಿಲ್ಲ. ನಿಮ್ಮ ಹೈಕಮಾಂಡ್ ಒಂದು ಕೋಳಿ ಸಾಲ ಹೈಕಮಾಂಡ್ ಇಬ್ಬರೇ. ಲೆಜಿಸ್ಲೇಟಿವ್ ಪಾರ್ಟಿನಲ್ಲಿ ಮೊದಲು ಜನ ಆಶೀರ್ವಾದ ಮಾಡಬೇಕು, ಅವ್ರಿಗೆ ಉತ್ತರ ಕೊಡ್ಬೇಕಂದಲ್ಲ ಸರ್. ಆಮೇಲೆ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ನಲ್ಲಿ ಶಾಸಕರ ಆಯ್ಕೆ ಮಾಡಬೇಕು, ಆಮೇಲೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಬೇಕು. ಹೇಳಿದಿನ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರು ನಾನೇ ಮುಖ್ಯಮಂತ್ರಿ. ಸರ್ ಮೊದಲು ಮಾಡಿಲ್ವೇನ್ ಸರ್? ನೀವು 5 ವರ್ಷಕ್ಕೆ ನಿಮ್ಗೆ ಯಾಕೆ ಕರ್ನಾಟಕ ಬಗ್ಗೆ ನಿಮ್ಮನ್ನ 5 ವರ್ಷ ಎಲೆಕ್ಟ್ ಮಾಡಿರೋದು. ಈಗ ಅರ್ಜೆಂಟ್ ಈಗ ಉತ್ತರ ಕರ್ನಾಟಕ 5 ವರ್ಷಕ್ಕೆ ಎಲೆಕ್ಟ್ ಮಾಡಿರೋದು. ಪ್ರತಿಪಕ್ಷ ನಾಯಕರೇ, 5 ವರ್ಷಕ್ಕೆ ಎಲೆಕ್ಟ್ ಪ್ರತಿಪಕ್ಷ ನಾಯಕರೇ ಕರೆಕ್ಟ್ ಇಲ್ಲ ಹೇಳಿ. ಪ್ರತಿಪಕ್ಷ ನಾಯಕರೇ 2.5 ವರ್ಷಕ್ಕೂ ಪ್ರತಿಪಕ್ಷ ನೀವು ಉತ್ತರ ಕರ್ನಾಟಕ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಸ್ವಲ್ಪ ಸಮಾಧಾನ, ಸ್ವಲ್ಪ ಉತ್ತರ ಕರ್ನಾಟಕ 2.5 ವರ್ಷ ಅಂತ ಇಲ್ಲ. ತೀರ್ಮಾನ ಬರಬೇಡಿ, ನನ್ನ ಪರವಾಗಿರಿ. ನಾವು ಅಧ್ಯಕ್ಷರ ಇವ್ರು ಯಾರು ಕೇಳಲಿಕ್ಕೆ? ಶಾಸಕಾಂಗ ಪಕ್ಷ ಏನ್ ಸಂಬಂಧ? ಉತ್ತರ ಕರ್ನಾಟಕದ ಬಗ್ಗೆ ಗಂಭೀರವಾಗಿ ಚರ್ಚೆ ಇದೆ ನೋಡಿ. ಅಶೋಕ್ ಅವರ ಮುಖ್ಯಮಂತ್ರಿ ಆಗುದೇ ಇಲ್ಲ. 2.5 ವರ್ಷದ ಯಾವಾಗ ಹೇಳಿದ್ದಾರೆ? ಅನಾವಶ್ಯಕ ಡಿಬೇಟ್ ಮಾಡಬೇಡಿ. ಉತ್ತರ ಕೊಡ್ಬೇಡಿ. ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ. ಉತ್ತರ ಕೇಳಕ್ಕೆ ಬಿಜೆಪಿಗೆ 3 ಭಾಗಗಳಾಗ್ಯಾವ. ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ. ನಾವು ನಿಮ್ ಪರವಾಗಿರೋರು, ನೀವು ಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ ನಾನು. ನೀವು ಹಿಂಗ್ ಮಾಡಿದ್ರೆ ನಿಮ್ ಪರವಾಗಿದ್ದೀನಿ ನಾನು. ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗಲಿ ಕೇಳ್ತಾ ಇದ್ದೀನಿ ಸರ್. ಒಂದು ನಿಮಿಷ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ತೀರಿ. ನಿಮ್ ಪರವಾಗಿ ಬಂದ್ರೆ ನೀವು ಕೇಳಲ್ಲ ಅಂದ್ರೆ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿ. ನಾವು ನೀವು 2.5 ವರ್ಷದ ಮುಖ್ಯಮಂತ್ರಿ ಅಂತ ನಾವು ಬಯಸ್ತಾ ಇಲ್ಲ. ವಿರೋಧ ಪಕ್ಷದವರು ನಿಮ್ ಹೈಕಮಾಂಡ್ ಬಯಸ್ತಾ ಇದ್ರು, ನಿಮ್ ಶಾಸಕರು ಬಯಸ್ತಾ ಇದಾರೋ ಅಂತ. ಚರ್ಚೆ ವಿಷಾಂತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ.
ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ಸರ್, ವಿಚಾರ. ಸರ್, ಸರ್. ನಾವು ಹೈಕಮಾಂಡ್ ತಮಗೆ ಪಾರ್ಟಿ ಅನ್ಯಾಯ ಆಗ್ಬಾರ್ದು ಅಂತ ಹೈಕಮಾಂಡ್ ಹೇಳ್ತಾ ಹೇಳಿದಾಗೆ ಇದ್ದಾರೆ. ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ, ಆಯ್ತು ಅಧ್ಯಕ್ಷರೇ 2.5 ವರ್ಷ ಆಗಿದೆ, ನಾನೇ 5 ಮುಖ್ಯಮಂತ್ರಿ, ವರ್ಷನೂ ತಾವೇ ನಾಳೆ ಮುಂದೆನೂ ನಾನೇ ಇರ್ತೀನಿ, ಕರೆಕ್ಟ್ ಮುಂದೆನೂ ನಾನೇ ನೆಕ್ಸ್ಟ್ ಇರ್ತೀನಿ. ಬಜೆಟ್ ಯಾರು ಸರ್? ಅದೇ ಬೇಕಾಗಿರೋದು. ಸರ್ ಈಗ ಅಧ್ಯಕ್ಷರೇ. ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್, ಸರ್ ಸನ್ಮಾನ್ಯ ಕುಲ್ಲ ಅಶೋಕ್ ಭಾಷಣ ಎಲ್ಲ ಕೇಳಿದ್ದೀನಿ. ಅಧ್ಯಕ್ಷರೇ ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ನಂದು ಅಧ್ಯಕ್ಷರೇ ಸರ್, ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತಂದ್ರೆ ಅಧ್ಯಕ್ಷರೇ, ನೀವು ಉತ್ತರ ಕರ್ನಾಟಕ ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರೋಕ್ಕೂ ನೀವೇ ಇರಬೇಕು ಅಂತ ಅಧ್ಯಕ್ಷರೇ ಅಷ್ಟೇ. ನಾನೇ ಪರವಾಗಿರೋರು ಇರ್ತೀನಿ. ನೀವು ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ. ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ಆ ಕಡೆ ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ ನಾನು ಈಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.